ಮತ್ತಷ್ಟು ಅಪ್ಡೇಟ್ಸ್ ಕೂಡ ಇದೆ. ಚಿತ್ರದುರ್ಗದ ಪಾಳು ಮನೆಯಲ್ಲಿದ್ದಂತಹ ಈ 5 ಅಸ್ಥಿ ಪಂಜರ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಮಾಹಿತಿ ಏನು ಅಂದ್ರೆ, ಮೊದಲು ಜಗನ್ನಾಥ ರೆಡ್ಡಿ ಅವರ ಮನೆಯನ್ನ ಪ್ರವೇಶಿಸಿದ್ದು ಕೆಲ ವಿದ್ಯಾರ್ಥಿಗಳು. ಮನೆಯ ಒಳ ಹೋಗಿ ವಿದ್ಯಾರ್ಥಿಗಳು ವಿಡಿಯೋ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಈ ಸ್ಟೂಡೆಂಟ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆದಂತ ನಂತರದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ನೀವು ನಿನ್ನೆಯೇ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರಿ. ಈ ವಿಡಿಯೋ ವೈರಲ್ ಆದಂತ ನಂತರದಲ್ಲಿ ಆ ಮನೆಯ ಒಳಗೆ ಹೋಗಿ ಪರಿಶೀಲನೆ ಮಾಡಿದ್ದು ಪೊಲೀಸರಿಗೂ ಕೂಡ ಆ ನಂತರ ಗೊತ್ತಾಗಿದ್ದು ಅಂತ ಹೇಳಿ. ಆ ವಿದ್ಯಾರ್ಥಿಗಳು ಯಾರು? ಅದೇ ಭಾಗದವರ? ಅವ್ರು ಹೋಗುವಂತಹ ಸಂದರ್ಭದಲ್ಲಿ ಮನೆ ಬಾಗಿಲು ಆಲ್ರೆಡಿ ಓಪನ್ ಇತ್ತಾ, ಹೇಗೆ? ಖಂಡಿತ ವಿದ್ಯಾಶ್ರೀ, ಈ ಒಂದು ಘಟನೆಗೆ ಟ್ವಿಸ್ಟ್ ಸಿಕ್ಕಿರುವಂತಹದ್ದೇ ಅಲ್ಲಿ. ಅಂದ್ರೆ ಮನೆಯಲ್ಲಿ ಕಳೇಬರಗಳು, ಈ ರೀತಿ ವ್ಯಕ್ತಿಗಳು ಸತ್ತು ಹೋಗಿದ್ದಾರೆ, ತೀರ್ಕೊಂಡಿದ್ದಾರೆ. ಆ ಕುರಿತಂತೆ ಅವರು ಕಳೇಬರ ಆಗಿದೆ ಅಂತಕ್ಕಂಥ ವಿಷಯ ಯಾರಿಗೂ ಕೂಡ ಅಕ್ಕಪಕ್ಕದ ಮನೆಯವರಿಗಾಗ್ಲಿ ಅಥವಾ ಅವರ ಸಂಬಂಧಿಕರಿಗಾಗ್ಲಿ ಗೊತ್ತಾಗಿರಲ್ಲ. ಆದ್ರೆ ಒಬ್ಬ ಕಳ್ಳ ಆ ಮನೆಯನ್ನ ಪ್ರವೇಶ ಮಾಡಬೇಕು, ಕದಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಾಗ ಮನೆಯ ಬಾಗಿಲಲ್ಲಿ ನಿಲ್ಲಿಸಿರ್ತಕ್ಕಂತಹ ಒಂದು ಬೈಕ್ ಇದೆ, ಅದರ ಬೈಕ್ ನ ಗಾಲಿಯನ್ನ ಕದೀಲಿಕ್ಕೆ ಮೊದಲು ಪ್ರಯತ್ನವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಬೈಕ್ ಮೇಲೆ ಬೆಳೆದಿರ್ತಕ್ಕಂಥ ಬಳ್ಳಿ ಏನಿದೆ, ಅಂದ್ರೆ ಎಲೆ ಬಳ್ಳಿಗಳು ಬೆಳ್ಕೊಂಡಿರುತ್ತೆ, ಕಸ ಕಡ್ಡಿಗಳು, ಏನ್ ಇಷ್ಟ ದಿನ ಆದ್ರೂ ಕೂಡ ಯಾರು ಬೈಕ್ ಅನ್ನ ಟಚ್ ಮಾಡಿಲ್ವಾ ಅಂತಕ್ಕಂಥ ಒಂದು ಸಂಶಯ ಬಂದು ಮನೆ ಒಳಗಡೆ ಏನಾದ್ರೂ ಇದ್ರೆ ಕದಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಮನೆಯ ಬಾಗಿಲನ್ನ ಒಡೆದು ಪ್ರವೇಶಿಸ್ತಿದ್ದಾನೆ ಅಂತಕ್ಕಂಥ ಮಾಹಿತಿಯನ್ನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಳಗೆ ಕಳೇಬರಗಳು ಸಿಕ್ಕದ್ದನ್ನ ನೋಡಿದಂತಹ ಕಳ್ಳ ಅಲ್ಲಿಗೆ ಬಾಗಿಲನ್ನ ಹಾಕದೇನೆ ಬಿಟ್ಟು ಓಡಿ ಹೋಗಿರ್ತಾನೆ, ಅಲ್ಲಿಂದ ಪರಾರಿ ಆಗಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕಳೆದ 5-6 ವರ್ಷಗಳಿಂದ ಮನೆ ಬಾಗಿಲು ಹಾಕಿದ್ದು ಇವತ್ತೇನು ಇದಕ್ಕಿದ್ದಂತೆ ತೆಗೆದುಕೊಂಡಿದೆ ಅಂತಕ್ಕಂಥ ಒಂದು ವಿಚಾರವಾಗಿ ಸಾಕಷ್ಟು ಸ್ಥಳೀಯರಲ್ಲಿ ಕೌತುಕ ಉಂಟಾಗಿರುತ್ತೆ. ಆಶ್ಚರ್ಯ ಪಟ್ಟಿರ್ತಕ್ಕಂಥ ಕೆಲ ವಿದ್ಯಾರ್ಥಿಗಳು, ಅಂದ್ರೆ ಆ ಒಂದು ಮನೆಯ ಪಕ್ಕದಲ್ಲಿಯೇ ಒಂದು ಸೈನ್ಸ್ ಕಾಲೇಜ್ ಗ್ರೌಂಡ್ ಕೂಡ ಇದೆ, ಅಲ್ಲಿ ಆಟ ಆಡೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಅಥವಾ ಹೊರಗಿನ ಯುವಕರು ಕೂಡ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯ ಬಾಗಿಲು ಓಪನ್ ಆಗಿರ್ತಕ್ಕಂಥದ್ದನ್ನ ನೋಡಿದಂತಹ ಆ ವಿದ್ಯಾರ್ಥಿಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡಿದ್ದಾರೆ. ಏನಿದೆ ಈ ಮನೆಯಲ್ಲಿ ನೋಡೋಣ, 5 ವರ್ಷಗಳಿಂದಲೂ ಕೂಡ ಬಾಗಿಲು ಹಾಕಿದ ಮನೆ ಇದ್ದಕ್ಕಿದ್ದಂತೆ ತೆಗೆದು ಬಿಟ್ಟಿದೆಯಲ್ಲ ಅಂತಕ್ಕಂಥ ಕುತೂಹಲದಿಂದ ಒಳಗಡೆ ಹೋಗಿ ಪ್ರವೇಶ ಮಾಡಿ ನೋಡಿದಾಗ ಅಲ್ಲಿ ಏನು ಈಗಾಗಲೇ ಹಾಸಿಗೆಯ ಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ಮಲಗಿರ್ತಕ್ಕಂಥ ಒಂದು ಜನ ಅಲ್ಲೇ ಕೂಡ ಸತ್ತು ಅವರು ಕಳೇಬರ ಆಗಿದ್ದಾರೆ ಅಂತಕ್ಕಂಥ ವಿಷಯ ಅವರಿಗೆ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಇತ್ತೀಚೆಗೆ ಒಂದು ಟ್ರೆಂಡ್, ಏನಾದ್ರೂ ಸತ್ತನ್ನ ನೋಡಿದ ತಕ್ಷಣ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅವರು ಕೂಡ ಏನ್ ಮಾಡ್ತಾರೆ, ಒಂದು ತಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡು ಸೆಲ್ಫಿ ತೆಗೆಯೋದು ಅಥವಾ ಒಂದು ರೀಲ್ಸ್ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಹವ್ಯಾಸ ಬೆಳೆದಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಕೂಡ ಇದೇ ಪ್ರಯತ್ನವನ್ನ ಅದೇ ಮನೆಯಲ್ಲಿ ಮಾಡಿಬಿಟ್ಟು ಅದನ್ನ ಇನ್ಸ್ಟಾಗ್ರಾಮಿಗೆ ಒಬ್ಬ ವಿದ್ಯಾರ್ಥಿ ಪೋಸ್ಟ್ ಮಾಡಿದ್ದ. ಆ ಪೋಸ್ಟ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದ ಮೇಲೆ ಅದು ಪೊಲೀಸರ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನ ಪರಿಶೀಲನೆ ನಡೆಸಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.